ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಕಿಷ್ಕಿಂಧ ಕಾಂಡದ 55ನೆಯ ಸರ್ಗಕ್ಕೆ ಸ್ವಾಗತ. ವಾನರ ಸೇನೆ ಅತ್ಯಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ. ಅಂಗದನಿಗೆ ಹಿಂದೆ ಹೋದರೆ ಸುಗ್ರೀವನು ನನ್ನನ್ನು ಕೊಲ್ಲಿಸಿಬಿಡಬಹುದು ಎಂಬ ಭಯ ಎಲ್ಲ ವಾನರರಿಗೂ ಆ ಭಯವಿದೆ. ಹಾಗೆಂದು ಇಲ್ಲೇ ಎಲ್ಲಾದರೂ ಅಡಗಿ ಕುಳಿತುಕೊಳ್ಳೋಣವೆಂದರೆ, ವೃಕ್ಷವಿಲ್ಲದಂತಹ ಸಮೃದ್ಧ ಸ್ಥಾನದಲ್ಲಿ ಅಡಗಿಕೊಳ್ಳೋಣವೆಂದರೆ ಲಕ್ಷ್ಮಣ ರಾಮನ ಬಾಣಗಳಿಂದ ನಾವು ಹತರಾಗುವುದು ಖಂಡಿತ. ಸುಗ್ರೀವನಿಗೆ ದ್ರೋಹ ಬಗೆದು ನಾವು ಬದುಕಿರುವುದು ಸಾಧ್ಯವಿಲ್ಲ. ಇನ್ನೊಮ್ಮೆ ಸೀತೆಯನ್ನು ಹುಡುಕಲು ಹೋಗೋಣವೆಂದರೆ ಮುಂದೆ ಇರುವುದು ಮಹಾಸಾಗರ. ಹಾಗೂ ಇಲ್ಲಿಯವರೆಗೂ ಎಲ್ಲೂ ಕಾಣದಿರುವಂತಹ ಸೀತೆಯನ್ನು ಇಂತಹ ಮಹಾಸಾಗರದ ಯಾವ ದ್ವೀಪದಲ್ಲಿ ಎಂದು ಹುಡುಕುವುದು? ಇಂತಹ ಸ್ಥಿತಿಯಲ್ಲಿ ನಾವು ಏನು ಮಾಡಬೇಕು ಎಂಬುದನ್ನೇ ಅರಿಯದವರಾಗಿದ್ದಾರೆ. ಶ್ರುತ್ವಾ ಹನುಮತೋ ವಾಕ್ಯಂ ಪ್ರಶ್ರಿತಂ ಧರ್ಮ ಸಂಹಿತಂ ಸ್ವಾಮಿ ಸತ್ಕಾರ ಸಂಯುಕ್ತಮಂಗದೋ ವಾಕ್ಯಮಬ್ರವೀತ್. ಹನುಮಂತನ ಮಾತು ವಿನಯಯುಕ್ತ, ಧರ್ಮಾನುಕೂಲ ಮತ್ತು ಸ್ವಾಮಿಯ ಕುರಿತು ಸಮ್ಮಾನದಿಂದ ಕೂಡಿತ್ತು. ಅದನ್ನು ಕೇಳಿ ಅಂಗದನು ಹೇಳಿದನು, ಸ್ಥೈರ್ಯಮಾತ್ಮಮನಃಶೌಚ ಮಾನ್ರಶಂಸ್ಯಮಥಾರ್ಜವಂ ವಿಕ್ರಮಶ್ಚೈವ ಧೈರ್ಯಂಚ ಸುಗ್ರೀವೇನೋಪಪದ್ಯತೆ. ಕಪಿಶ್ರೇಷ್ಠನೇ, ಸುಗ್ರೀವರಾಜನಲ್ಲಿ ಸ್ಥಿರತೆ, ಶರೀರ ಮನಸ್ಸಿನ ಪವಿತ್ರತೆ, ಕ್ರೂರತೆಯ ಅಭಾವ, ಸರಳತೆ, ಪರಾಕ್ರಮ, ಧೈರ್ಯ ಇವುಗಳಿವೆ ಎಂಬ ಮಾನ್ಯತೆ ಸರಿ ಎಂದು ನನಗೆ ತೋರುವುದಿಲ್ಲ. ಭ್ರಾತೃಜ್ಯೇಷ್ಠಸ್ಯ ಯೋ ಭಾರ್ಯಾಂ ಜೀವತೋ ಮಹಿಷೀಂ ಪ್ರಿಯಾಂ ಧರ್ಮೇಣ ಮಾತರಣ್ಯಸ್ತು ಸ್ವೀಕರೋತಿ ಜುಗುಪ್ಸಿತಃ ಕಥಂ ಸಧರ್ಮಂ ಜಾನೀತೆ ಯೇನ ಭ್ರಾತ್ರಾ ಮಹಾತ್ಮನ ಯುದ್ಧಾಯಾಭಿನಿಯುಕ್ತೇನ ಬಿಲಸ್ಯಪಿ ಹಿತಂ ಮುಖಂ. ತನ್ನ ಅಣ್ಣನು ಅಂದರೆ ಸುಗ್ರೀವನ ಕುರಿತಾಗಿ ಹೇಳುತ್ತಿರುವುದು. ಸುಗ್ರೀವನಲ್ಲಿ ಶ್ರೇಷ್ಠವಾದ ಗುಣಗಳಿವೆ ಎಂದು ಹನುಮಂತನು ಏನನ್ನು ಹೇಳಿದನು. ಸುಗ್ರೀವನಿಗೆ ತಾರೆಯಲ್ಲಿಯೂ ಪ್ರೇಮವಿದೆ. ಆ ಕಾರಣದಿಂದಾಗಿ ನಿನ್ನನ್ನು ಆತ ತೊಂದರೆಗೆ ಒಳಪಡಿಸುವುದಿಲ್ಲ, ನಿನ್ನನ್ನು ಕೊಲ್ಲುವುದಿಲ್ಲವೆಂದು ಹನುಮಂತನು ಕೊಟ್ಟ ಅಭಯವನ್ನು ವಿರೋಧಿಸಿ, ಸುಗ್ರೀವನಲ್ಲಿ ಅಂತಹ ಗುಣಗಳಿವೆ ಎಂಬುದನ್ನು ನಾನು ನಂಬುವುದಿಲ್ಲ. ತನ್ನ ಅಣ್ಣನು ಬದುಕಿರುವಾಗಲೇ ಧರ್ಮತಃ ತಾಯಿಯಂತೆ ಇದ್ದ ಅವನ ಪ್ರಿಯ ಮಹಾರಾಣಿಯನ್ನು ಕುತ್ಸಿತ ಭಾವದಿಂದ ಸ್ವೀಕರಿಸಿದ್ದ ಅವನು ಧರ್ಮವನ್ನು ಬಲ್ಲವನೆಂದು ಹೇಗೆ ಹೇಳಬಹುದು? ಏಕೆಂದರೆ ಹಿಂದೆ ಮಾಯಾವಿಯನ್ನು ಕೊಲ್ಲುವ ಸಲುವಾಗಿ ವಾಲಿಯು ಬಿಲವನ್ನು ಹೊಕ್ಕಿದ್ದಾಗ ಆ ಬಿಲದಿಂದ ಹರಿದು ಬಂದ ನೊರೆನೊರೆಯಾದ ರಕ್ತವನ್ನು ಗಮನಿಸಿಯೇ ವಾಲಿಯು ಸತ್ತು ಹೋಗಿರಬಹುದೆಂದು ಸುಗ್ರೀವನು ಭಾವಿಸುತ್ತಾನೆ. ತದನಂತರ ದೊಡ್ಡದೊಂದು ಬಂಡೆಯನ್ನು ಆ ಬಿಲಕ್ಕೆ ಅಡ್ಡವಾಗಿಟ್ಟು ಆತನು ಕಿಷ್ಕಿಂಧೆಗೆ ಹಿಂದಿರುಗುತ್ತಾನೆ. ಆದರೆ ಆ ಸಂದರ್ಭದಲ್ಲಿ ಅದೆಲ್ಲವನ್ನು ಸುಗ್ರೀವನು ಹೇಳಿದ್ದು ನಿಜಕ್ಕೂ ಹಾಗೆಲ್ಲ ನಡೆಯುತ್ತೆ? ಅಥವಾ ವಾಲಿಯು ಆ ಬಿಲದೊಳಗೆ ಹೋದೊಡನೆ ಸುಗ್ರೀವನು ಬಿಲದ ಬಾಗಿಲನ್ನು ಮುಚ್ಚಿ ವಾಲಿಯು ಅಲ್ಲಿ ಸತ್ತು ಹೋಗಲಿ ಎಂಬ ಕಾರಣದಿಂದಾಗಿ ಹಿಂದಿರುಗಿದನೆ? ಅಥವಾ ಆತನಿಗೆ ವಾಲಿಯ ಪತ್ನಿಯಾದ ತಾರೆಯಲ್ಲಿ ಆತ ಅನುರಕ್ತನಾಗಿದ್ದು ವಾಲಿಯನ್ನು ಈ ರೀತಿಯಾಗಿ ಕೊಂದು ತಾನು ತಾರೆಯನ್ನು ಅನುಭವಿಸಬೇಕೆಂದು ಆತ ಬಯಸಿದ್ದನೆ? ಅಣ್ಣನು ಸತ್ತು ಹೋಗಿದ್ದಾನೆಂದು ಆತ ಸಂಶಯದಿಂದ ಅನುಮಾನ ಪಟ್ಟನೇ ಹೊರತು ಆತನೇನು ವಾಲಿಯ ಮೃತ ಶರೀರವನ್ನು ಕಂಡಿರಲಿಲ್ಲ. ಹಾಗಿದ್ದ ಪರಿಸ್ಥಿತಿಯಲ್ಲಿ ಆತನು ಹಿಂದಿರುಗಿ ತನ್ನ ಎಲ್ಲ ಸಭಾಸದರು ಹೇಳಿದ ಕಾರಣದಿಂದಾಗಿ ರಾಜ್ಯವನ್ನೂ ಒಪ್ಪಿಕೊಂಡಿದ್ದಲ್ಲದೆ ಅಣ್ಣನ ಪತ್ನಿಯಾದ ತಾರೆಯನ್ನು ಆ ಸಂದರ್ಭದಲ್ಲಿ ಭೋಗಿಸಿದ್ದು ಸರಿಯೇ? ಆತನಲ್ಲಿ ಧರ್ಮ ಬುದ್ಧಿ ಇದೆಯೇ? ಈ ರೀತಿಯಾಗಿ ಅಂಗದನು ಪ್ರಶ್ನಿಸುತ್ತಿರುವನು. ಈಗಾದರೂ ವಾಲಿಯು ಮೃತಪಟ್ಟಿರುವುದರಿಂದ ಎಲ್ಲರ ಎದುರಿನಲ್ಲಿಯೇ ಆತನ ಅಂತ್ಯಸಂಸ್ಕಾರ ನಡೆದಿರುವುದರಿಂದ ಪ್ರಸ್ತುತದಲ್ಲಿ ಸುಗ್ರೀವನು ತಾರೆಯೊಡನೆ ಇರುವುದರಲ್ಲಿ ತಪ್ಪಿಲ್ಲ. ಆದರೆ ಹಿಂದೆ ವಾಲಿಯು ನಿಜಕ್ಕೂ ಮೃತಪಟ್ಟಿದ್ದಾನೆಯೇ ಅಥವಾ ಗುಹೆಯಲ್ಲಿ ಬಂಧಿತನಾಗಿದ್ದಾನೆಯೇ? ಅದರಲ್ಲಿ ಸುಗ್ರೀವನ ಷಡ್ಯಂತ್ರವಿದೆಯೇ? ಇದನ್ನು ಯಾರು ತಾನೇ ತಿಳಿದವರಾಗಿದ್ದರು? ಸುಗ್ರೀವನು ಹೇಳಿದ ಮಾತನ್ನಷ್ಟೇ ಎಲ್ಲರೂ ಕೇಳಿದ್ದು. ಯಾವ ದುರಾತ್ಮನು ಯುದ್ಧಕ್ಕಾಗಿ ಹೋಗಿರುವ ಅಣ್ಣನಿಂದ ಬಿಲದ ರಕ್ಷಣೆಯ ಕಾರ್ಯದಲ್ಲಿ ನಿಯುಕ್ತನಾಗಿದ್ದರೂ ಬಂಡೆಯಿಂದ ಅದರ ಬಾಗಿಲನ್ನು ಮುಚ್ಚಿದ್ದನು ಅವನನ್ನು ಧರ್ಮಜ್ಞನೆಂದು ಹೇಗೆ ಹೇಳಬಹುದು? ಸತ್ಯಾತ್ ಪಾಣಿ ಗೃಹೀತ
ಕೃತಕರ್ಮ ಮಹಾಯಶಾಃ ವಿಸ್ಮೃತೋ ರಾಘವೋ ಯೇನ ಸಕಸ್ಯ ಸುಕೃತಂ ಸ್ಮರೇತ್. ಸತ್ಯದ ಸಾಕ್ಷಿಯಿಂದ ಯಾರ ಕೈ ಹಿಡಿದಿದ್ದನು, ಮೊದಲೇ ತನ್ನ ಕಾರ್ಯವನ್ನು ಸಾಧಿಸಿಕೊಂಡನು, ಅವನು ಮಹಾ ಯಶಸ್ವಿ. ಭಗವಾನ್ ಶ್ರೀರಾಮನನ್ನೇ ಮರೆತಿರುವಾಗ ಬೇರೆ ಯಾರದಾದರೂ ಉಪಕಾರವನ್ನು ಸ್ಮರಿಸಬಲ್ಲನೆ? ಶ್ರೀರಾಮನು ವಾಲಿಯನ್ನು ಕೊಂದು ಸುಗ್ರೀವನಿಗೆ ರಾಜ್ಯವನ್ನು ಕೊಡಿಸಿದ ನಂತರ ಸುಗ್ರೀವನು ಕಾಮಲೋಲುಪನಾಗಿ ರಾಜ್ಯಭಾರವೆಲ್ಲವನ್ನು ಮಂತ್ರಿಗಳಿಗೆ ಬಿಟ್ಟು ತಾನು ದಾರೆಯೊಂದಿಗೂ ಹಾಗೂ ತನ್ನ ಪತ್ನಿಯಾದ ರುಮೆಯೊಂದಿಗೂ ಕಾಲ ಕಳೆಯುತ್ತಿದ್ದುದನ್ನು ಅಂಗದನೇನು ಗಮನಿಸಿರಲಿಲ್ಲವೇ? ಎಲ್ಲ ವಾನರರು ಅದನ್ನು ಗಮನಿಸಿರಲಿಲ್ಲವೇ? ಆ ಕಾರಣದಿಂದಾಗಿ ಕೊನೆಗೆ ಲಕ್ಷ್ಮಣನು ಬಂದು ಧನುಷ್ಠಂಕಾರವನ್ನು ಮಾಡಿ ಹೆದರಿಸಿದಾಗಲೇ ಆ ವೇಳೆಗಾಗಲೇ ಸುಗ್ರೀವನು ಕಾರ್ಯನಿರತನಾಗಿರಬಹುದು. ಆದರೆ ಆ ಕಾರ್ಯನಿರತನಾಗಿರುವುದನ್ನು ತಾನೇ ಹೋಗಿ ಶ್ರೀರಾಮಚಂದ್ರನಿಗೆ ತಿಳಿಸಿ ಶ್ರೀರಾಮಚಂದ್ರನನ್ನು ಪ್ರೀತ್ಯಗೊಳಿಸುವುದರ ಬದಲಿಗೆ ಲಕ್ಷ್ಮಣನು ಬಂದು ತನ್ನನ್ನು ಬೆದರಿಸಿದ ಮೇಲೆ ಅಲ್ಲಿಗೆ ಹೋದವನನ್ನು ಧರ್ಮಾತ್ಮನೆಂದು ಭಾವಿಸುವುದಾದರೂ ಹೇಗೆ? ಅಂಗದನು ತನ್ನ ವಾದವನ್ನು ಮಂಡಿಸುತ್ತಿರುವನು. ಆದರೆ ನೆನಪಿರಲಿ, ಯಾವ ಕಾರಣದಿಂದಲಾದರೂ ರಾಜ ಮತ್ತು ಯುವರಾಜನ ನಡುವೆ ಭೇದ ಭಾವವು ಉಂಟಾದರೆ, ಅವರಿಬ್ಬರ ನಡುವೆ ವೈಷಮ್ಯವು ಉಂಟಾದರೆ ಮುಂದೆ ರಾಜ್ಯಕ್ಕೆ ಕುತ್ತು ಬರುತ್ತದೆ. ರಾಜನಾದವನು ಎಲ್ಲರ ಮೇಲೂ ಕೂಡ ಸಂಶಯವನ್ನು ಪಡಬಹುದು. ತನ್ನ ಎಲ್ಲ ಅಧಿಕಾರಿಗಳ ಮೇಲೂ ಆತ ಗೂಢಚಾರರನ್ನು ಇರಿಸಬಹುದು. ಆದರೆ ರಾಜನಾದವನು ಎಂದಿಗೂ ಯುವರಾಜ ಹಾಗೂ ತನ್ನ ಮಂತ್ರಿಯನ್ನು ಸಂಪೂರ್ಣವಾಗಿ ನಂಬಿ ಅವರನ್ನು ಆಧರಿಸಿಯೇ ತನ್ನ ರಾಜ್ಯವನ್ನು ನಡೆಸಬೇಕಾಗುತ್ತದೆ. ಹೀಗಿರುವಾಗ ಅಂಗದನು ತನ್ನ ತಂದೆಯನ್ನು ಕೊಲ್ಲಿಸಿದ ಎಂಬ ಒಂದೇ ಕಾರಣದಿಂದಲ್ಲ ಸುಗ್ರೀವನ ಧರ್ಮವನ್ನು ಇಲ್ಲಿ ಪ್ರಶ್ನಿಸುತ್ತಿರುವನು. ಲಕ್ಷ್ಮಣಸ್ಯ ಭಯೇನೇಹ ನಾಧರ್ಮ ಭಯಭೀರುಣ ಆದಿಷ್ಟಮಾರ್ಗಿತುಂ ಸೀತಾಂ ಧರ್ಮಸ್ತಸ್ಮಿನ್ ಕಥಂ ಭವೇತ್. ಅವನು ಅಧರ್ಮದ ಭಯದಿಂದಲ್ಲ, ಲಕ್ಷ್ಮಣನ ಭಯದಿಂದಲೇ ಹೆದರಿ ನಮ್ಮನ್ನು ಸೀತಾನ್ವೇಷಣೆಗೆ ಕಳುಹಿಸಿರುವನು. ಹೀಗಿರುವಾಗ ಅವನಲ್ಲಿ ಧರ್ಮದ ಸಂಭಾವನೆ ಹೇಗೆ ತಾನೇ ಇರಬಲ್ಲದು? ತಸ್ಮಿನ್ ಪಾಪೇ ಕೃತಜ್ಞೇತು ಸ್ಮೃತಿ ಭಿನ್ನೇ ಚಲಾತ್ಮನಿ ಆರ್ಯಃ ಕೋ ವಿಶ್ವಸೇಜ್ಜಾತು ತತ್ಕುಲೀನೋ ವಿಶೇಷತಃ. ಆ ಪಾಪಿ, ಕೃತಜ್ಞ, ಸ್ಮರಣ ಶಕ್ತಿಹೀನ, ಚಂಚಲ ಚಿತ್ತನಾದ ಸುಗ್ರೀವನ ಮೇಲೆ ಉತ್ತಮ ಕುಲದಲ್ಲಿ ಹುಟ್ಟಿದ ಯಾವನೇ ಶ್ರೇಷ್ಠ ಪುರುಷನು ಎಂದಾದರೂ ವಿಶ್ವಾಸವನ್ನು ಇಡಬಲ್ಲನೆ? ರಾಜ್ಯೇ ಪುತ್ರ ಪ್ರತಿಷ್ಠಾಪ್ಯ ಸುಗುಣೋ ನಿರ್ಗುಣೋಪಿ ವಾ ಕಥಂ ಶತ್ರುಕುಲೀನಂ ಮಾಂ ಸುಗ್ರೀವೋ ಜೀವಯಿಷ್ಯತಿ. ತನ್ನ ಮಗ ಗುಣವಂತನಾಗಿರಲಿ ಅಥವಾ ಗುಣಹೀನನಾಗಿರಲಿ ಅವನನ್ನೇ ರಾಜನನ್ನಾಗಿಸಬೇಕು. ಇಂತಹ ಧಾರಣೆಯುಳ್ಳ ಸುಗ್ರೀವನು ನನ್ನನ್ನು ಶತ್ರುಕುಲದಲ್ಲಿ ಹುಟ್ಟಿದ ಬಾಲಕನಂತೆ ಹೇಗೆ ಬದುಕಲು ಬಿಡುವನು? ಇಂದೇನೋ ಸುಗ್ರೀವನಿಗೆ ಮಕ್ಕಳಿಲ್ಲದಿರಬಹುದು, ಆದರೆ ನಾಳೆ ಮಕ್ಕಳಾಗಬಹುದು. ಅವರು ಗುಣವಂತರೇ ಆಗಿರಲಿ ಗುಣಹೀನರೇ ಆಗಿರಲಿ, ನನ್ನ ಮಕ್ಕಳನ್ನೇ ರಾಜನನ್ನಾಗಿಸಬೇಕೆಂಬ ಹಂಬಲ ಪ್ರತಿಯೊಬ್ಬ ರಾಜನಲ್ಲಿಯೂ ಇರುತ್ತದೆ. ಹಾಗಿರುವಾಗ ತನ್ನ ಆ ಸುಗ್ರೀವನ ಶತ್ರುವಾದ ವಾಲಿಯ ಮಗನನ್ನು ಆತ ಮುಂದೆ ರಾಜನನ್ನಾಗಿಸುವನು ಎಂಬುದರಲ್ಲಿ ಯಾವ ಭರವಸೆ ಇದೆ? ಭಿನ್ನ ಮಂತ್ರೋಪರಾಧಶ್ಚ ಭಿನ್ನ ಶಕ್ತಿ ಕಥಂ ಹ್ಯಹಂ ಕಿಷ್ಕಿಂಧಾಂ ಪ್ರಾಪ್ಯ ಜೀವೇಯಮನಾಥ ಇವ ದುರ್ಬಲಃ. ಸುಗ್ರೀವನಿಂದ ಬೇರೆಯಾಗಿರಬೇಕೆಂಬ ನನ್ನ ಗುಪ್ತ ವಿಚಾರವು ಇಂದು ಪ್ರಕಟವಾಗಿದೆ. ಅಂದರೆ ಮೊದಲೇ ಅಂಗದನು ಆ ರೀತಿಯಾಗಿ ಭಾವಿಸಿರಬಹುದು. ಆದರೆ ಶ್ರೀರಾಮಚಂದ್ರನ ಅಭಯವು ದೊರೆತಿದ್ದರಿಂದ ಆ ಸುಗ್ರೀವನು ಮಾಡಿದಂತಹ ಯುವರಾಜ್ಯಾಭಿಷೇಕವನ್ನು ಅಂಗದನು ಒಪ್ಪಿಕೊಂಡಿದ್ದಾನೆ. ಆದರೆ ಅವನಲ್ಲಿ ಭಯ ಹಾಗೂ ಸುಗ್ರೀವನಿಂದ ಪ್ರತ್ಯೇಕವಾಗಿ ತಾನು ದೂರದಲ್ಲಿದ್ದು ಸುರಕ್ಷಿತವಾಗಿರಬೇಕೆಂಬ ಆಶಯ ಇದ್ದೇ ಇದೆ. ಜೊತೆಗೆ ಅವನ ಆಜ್ಞೆಯನ್ನು ಪಾಲಿಸದೇ ಇದ್ದುದರಿಂದ ನಾನು ಅಪರಾಧಿಯೂ ಆಗಿದ್ದೇನೆ. ಇಷ್ಟೇ ಅಲ್ಲ, ನನ್ನ ಶಕ್ತಿ ಕ್ಷೀಣಿಸಿ ಹೋಗಿದೆ. ನಾನು ಅನಾಥನಂತೆ ದುರ್ಬಲನಾಗಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ಕಿಷ್ಕಿಂಧೆಗೆ ಹೋಗಿ ಹೇಗೆ ತಾನೇ ಬದುಕಬಲ್ಲೆ? ಉಪಾಂಶು ದಂಡೇ ನಹಿ ಮಾಂ ಬಂಧನೇನೋಪಪಾದಯೇತ್ ಶತಃ ಕ್ರೂರೋ ನೃಶಂಸಶ್ಚ ಸುಗ್ರೀವೋ ರಾಜ್ಯ ಕಾರಣಾತ್. ಸುಗ್ರೀವನು ಮೂರ್ಖ, ಕ್ರೂರಿ, ನಿರ್ದಯಿಯಾಗಿದ್ದಾನೆ. ಅವನು ರಾಜ್ಯಕ್ಕಾಗಿ ನನ್ನನ್ನು ಗುಪ್ತವಾಗಿ ದಂಡಿಸುವನು.
ಅಥವಾ ಎಂದೆಂದಿಗೂ ಬಂಧನದಲ್ಲಿ ಇಡಬಹುದು. ಬಂಧನಾಶ್ಚಾವಸಾದಾನ್ಮೇ ಶ್ರೇಯ ಪ್ರಾಯೋಪವೇಶನಂ ಅನುಜಾನಂತು ಮಾಂ ಸರ್ವೇ ಗೃಹಂ ಗಚ್ಚಂತು ವಾನರಾಃ. ಈ ಪ್ರಕಾರ ಬಂಧುಜನಿತ ಕಷ್ಟ ಭೋಗಿಸುವುದಕ್ಕಿಂತ, ಅಂದರೆ ಚಿಕ್ಕಪ್ಪನಿಂದ ತಾನು ಮರಣ ಹೊಂದುವುದಕ್ಕಿಂತಲೂ ಉಪವಾಸ ಮಾಡಿ ಪ್ರಾಣ ಕಳೆದುಕೊಳ್ಳುವುದೇ ನನಗೆ ಶ್ರೇಯಸ್ಕರವಾಗಿದೆ. ಆದ್ದರಿಂದ ಎಲ್ಲ ವಾನರರು ನನಗೆ ಇಲ್ಲಿಯೇ ಇರಲು ಅಪ್ಪಣೆ ಕೊಟ್ಟು ತಮ್ಮ ತಮ್ಮ ಮನೆಗೆ ಹೊರಟು ಹೋಗಲಿ. ಹೇಗೂ ಎಲ್ಲ ವಾನರರಿಗೆ ಒಂದಲ್ಲ ಒಂದು ದಿನ ತಮ್ಮ ಹೆಂಡತಿ ಮಕ್ಕಳ ನೆನಪಾಗಿ ಹಿಂತಿರುಗಿ ಹೋಗಿಬಿಡುತ್ತಾರೆ ಎಂದು ಹನುಮಂತನು ಹೆದರಿಸಿದನಲ್ಲವೇ. ಆದ್ದರಿಂದ ಅವರುಗಳು ಈಗಲೇ ಹೋಗಿಬಿಡಲಿ, ನಾನು ಮಾತ್ರ ಹಿಂದೆ ಹೋಗಿ ಚಿಕ್ಕಪ್ಪನಿಂದ ವಧೆಗೆ ಈಡಾಗುವುದಿಲ್ಲ. ಅದರ ಬದಲು ಇಲ್ಲಿಯೇ ನಾನು ಉಪವಾಸ ಮಾಡಿ ಮರಣವನ್ನು ಹೊಂದುತ್ತೇನೆ. ಅಹಂ ವಾ ಪ್ರತಿಜಾನಾಮಿ ನ ಗಮಿಷ್ಯಾಮ್ಯಹಂ ಪುರಿ ಇಹೈವ ಪ್ರಾಯಮಾಶಿಷ್ಯೆ ಶ್ರೇಯೋ ಮರಣಮೇವ ಮೇ. ನಾನು ಕಿಷ್ಕಿಂಧೆಗೆ ಹೋಗುವುದಿಲ್ಲ ಎಂದು ಪ್ರತಿಜ್ಞಾಪೂರ್ವಕ ನಿಮ್ಮಲ್ಲಿ ಹೇಳುತ್ತೇನೆ. ಇಲ್ಲೇ ಮರಣಾಂತ ಉಪವಾಸ ಮಾಡುವೆನು. ನಾನು ಸತ್ತು ಹೋಗುವುದೇ ಒಳಿತಾಗಿದೆ. ಅಭಿವಾದನ ಪೂರ್ವಂತು ರಾಜ ಕುಶಲಮೇವ ಚ ಅಭಿವಾದನ ಪೂರ್ವಂತು ರಾಘವೌ ಬಲಶಾಲಿನೌ. ನೀವು ರಾಜ ಸುಗ್ರೀವನಿಗೆ ಪ್ರಣಾಮಗೈದು ಅವನಲ್ಲಿ ನನ್ನ ಸಮಾಚಾರವನ್ನು ತಿಳಿಸಿರಿ. ತಮ್ಮ ಬಲದಿಂದ ಶೋಭಿಸುವ ರಘುವಂಶಿ ಇಬ್ಬರು ಬಂಧುಗಳಿಗೂ ನನ್ನ ಸಾದರ ಪ್ರಣಾಮವನ್ನು ನಿವೇದಿಸುತ್ತಾ ಕ್ಷೇಮ ಸಮಾಚಾರವನ್ನು ತಿಳಿಸಿರಿ. ಈ ಮೂಲಕ ಅಂಗದನ ಮನಸ್ಸಿನಲ್ಲಿ ಮುಖಂಡನಾದಂತಹ ತಾನೇ ಮೃತಪಟ್ಟಿರುವುದರಿಂದ ಬಹುಶಃ ಒಂದೊಮ್ಮೆ ಸುಗ್ರೀವನು ಉಳಿದವರನ್ನು ಕ್ಷಮಿಸಿದರೂ ಕ್ಷಮಿಸಬಹುದು ಎಂಬ ಭಾವದಲ್ಲಿ ಅವರೆಲ್ಲರಿಗೂ ಹಿಂದೆ ಹೋಗಿ ರಾಜನಾದ ಸುಗ್ರೀವನ ರಾಮಲಕ್ಷ್ಮಣರ ಕ್ಷೇಮವನ್ನು ವಿಚಾರಿಸುವಂತೆ ಹೇಳುತ್ತಿರುವನು. ವಾಚ್ಯಸ್ಥಾತೋಯವೀಯಾನ್ಮೇ ಸುಗ್ರೀವೋ ವಾನರೇಶ್ವರಃ ಆರೋಗ್ಯಪೂರ್ವಂ ಕುಶಲಂ ವಾಚ್ಯ ಮಾತಾರುಮಾಚ ಮೇ. ನನ್ನ ಚಿಕ್ಕಪ್ಪ ವಾನರ ರಾಜ ಸುಗ್ರೀವ ಮತ್ತು ಮಾತೆ ರುಮೆಯಲ್ಲೂ ನನ್ನ ಆರೋಗ್ಯಪೂರ್ವಕ ಕ್ಷೇಮ ಸಮಾಚಾರವನ್ನು ತಿಳಿಸಿರಿ. ಮಾತರಂಚೈವ ಮೇತಾರಾಮಾಶ್ವಾಸಯಿತುಮರ್ಹತ ಪ್ರಕೃತ್ಯ ಪ್ರಿಯ ಪುತ್ರ ಸಾನುಕ್ರೋಶ ತಪಸ್ವಿನಿ. ನನ್ನ ತಾಯಿ ತಾರೆಗೂ ಧೈರ್ಯ ತುಂಬಿರಿ. ಆ ಬಡಪಾಯಿ, ಅಂದರೆ ತನ್ನ ತಾಯಿಯಾದ ತಾರೆಯು ಸ್ವಭಾವದಿಂದಲೇ ದಯಾಳು ಮತ್ತು ಪುತ್ರನ ಮೇಲೆ ಪ್ರೇಮವನ್ನು ಇಡುವಳು. ವಿನಷ್ಟಮಿಹ ಮಾಂ ಶತ್ವಾ ವ್ಯಕ್ತಂ ಹಾಸ್ಯತಿ ಜೀವಿತಂ ವಚನಂ ವೃದ್ಧಾಂ ಸ್ಥಾನಭಿವಾದ್ಯ ಚ ವಿವೇಶಚಾಂಗದೋ ಭೂಮೌ ರುದನ್ ದರ್ಭೇಶು ದುರ್ಮನಾಃ. ಇಲ್ಲಿ ನಾನು ನಷ್ಟವಾದ ಸಮಾಚಾರವನ್ನು ಕೇಳಿ ಅವಳು ನಿಶ್ಚಯವಾಗಿ ತನ್ನ ಪ್ರಾಣಗಳನ್ನು ಕಳೆದುಕೊಳ್ಳುವಳು. ಇಷ್ಟು ಹೇಳಿ ಅಂಗದನು ಆ ಎಲ್ಲ ವೃದ್ಧ ವಾನರರಿಗೆ ವಂದಿಸಿ ನೆಲದಲ್ಲಿ ದರ್ಭೆಯನ್ನು ಹಾಸಿ ಉದಾಸನಾಗಿ ಅಳುತ್ತಾ ಅವನು ಆಮರಣಾಂತ ಉಪವಾಸಕ್ಕಾಗಿ ಕುಳಿತು ಬಿಟ್ಟನು. ಸಸ್ಯ ಸಂವಿಶತಸ್ತತ್ರ ರುದಂತೋ ವಾನರರ್ಷಭಾಃ ನಯನೇಭ್ಯ ಮುಮುಚುರುಷ್ಟಂ ವೈವಾರಿ ದುಃಖಿತಾಃ ಸುಗ್ರೀವಂಚೈವ ನಿಂದಂತ ಪ್ರಶಂಸಂತಶ್ಚ ವಾಲಿನಂ ಪರಿವಾರ್ಯಾಂಗದಂ ಸರ್ವೇ ವ್ಯವಸನ್ಯಮಾಸಿತುಂ. ಅವನು ಹೀಗೆ ಕುಳಿತುಕೊಂಡಾಗ ಎಲ್ಲ ವಾನರ ಶ್ರೇಷ್ಠರು ಅಳತೊಡಗಿದರು ಮತ್ತು ದುಃಖಿತರಾಗಿ ಕಣ್ಣುಗಳಿಂದ ಬಿಸಿಯಾದ ಕಂಬನಿಗಳನ್ನು ಸುರಿಸಿದರು. ಸುಗ್ರೀವನ ನಿಂದೆ ಮತ್ತು ವಾಲಿಯ ಪ್ರಶಂಸೆ ಮಾಡುತ್ತಾ ಅವರೆಲ್ಲರೂ ಅಂಗದನನ್ನು ಸುತ್ತುವರೆದು ಆಮರಣ ಉಪವಾಸ ಮಾಡಲು ನಿಶ್ಚಯಿಸಿದರು. ತದ್ವಾಕ್ಯಂ ವಾಲಿಪುತ್ರಸ್ಯ ವಿಘ್ನಾಯ ಪ್ರವಗರ್ಷಭಾಃ ಉಪಸ್ಪೃಶ್ಯೋದಕಂ ಸರ್ವೇ ಪ್ರಾಂಗುಖಾ ಸಮುಪಾವಿಶನ್ ದಕ್ಷಿಣಾಗ್ರೇಷು ದರ್ಭೇಷು ಉದಕ್ಷೀರಂ ಸಮಾಶ್ರಿತಾಃ ಮುಮೂರ್ಷವೋ ಹರಿಶ್ರೇಷ್ಠಾ ಏತತ್ ಕ್ಷಮಮಿತಿ ಸ್ಮಃ.
ವಾಲಿಕುಮಾರನ ಮಾತಿನಲ್ಲಿ ವಿಚಾರ ಮಾಡಿ ಆ ಶ್ರೇಷ್ಠ ವಾನರರು ಸಾಯುವುದೇ ಉಚಿತವೆಂದು ತಿಳಿದು ಮೃತ್ಯುವಿನ ಇಚ್ಛೆಯಿಂದ ಆಚಮನ ಮಾಡಿ ಸಮುದ್ರದ ಉತ್ತರ ತೀರದಲ್ಲಿ ದಕ್ಷಿಣಾಗ್ರವಾಗಿ ದರ್ಬೆಗಳನ್ನು ಹಾಸಿ ಅವರೆಲ್ಲರೂ ಪೂರ್ವಾಭಿಮುಖರಾಗಿ ಕುಳಿತು ಬಿಟ್ಟರು. ಮುಖಂಡನಾದವನು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾನೋ ಇಡೀ ಸೈನ್ಯವು ಆತನನ್ನು ಕ್ಷಣದಲ್ಲಾದರೂ ಹಿಂಬಾಲಿಸುವುದು ಯೋಗ್ಯವಾಗಿರುತ್ತದೆ. ಮುಂದೆ ಅವರು ಅಂಗದನೇನಾದರೂ ಮೃತಪಟ್ಟರೆ ತಮ್ಮದೇ ಆದ ನಿರ್ಣಯವನ್ನು ತೆಗೆದುಕೊಳ್ಳಬಹುದು. ಆದರೆ ತತ್ಕ್ಷಣದಲ್ಲಿ ಸೈನ್ಯದಲ್ಲಿ ದ್ರೋಹವು ಸಲ್ಲದು. ಆ ಮುಖಂಡನು ಹೇಗೆ ಹೇಳುವನು, ಎಲ್ಲರೂ ಅದನ್ನೇ ಪಾಲಿಸಲು ತೊಡಗುತ್ತಾರೆ. ರಾಮಸ್ಯ ವನವಾಸಂಚ ಕ್ಷಯಂ ದಶರಥಸ್ಯ ಚ ಜನಸ್ಥಾನವಧಂಚೈವ ವಧಂ ಚೈವ ಜಟಾಯುಷಃ ಹರಣಂಚೈವ ವೈದೇಹ್ಯಾ ವಾಲಿನಶ್ಚ ವಧಂ ತಥಾ ರಾಮಕೋಪಂಚ ವದತಾಂ ಹರಿಣಾಂ ಭಯಮಾಗತಂ. ಶ್ರೀರಾಮನ ವನವಾಸ, ರಾಜ ದಶರಥನ ಮೃತ್ಯು, ಜನಸ್ಥಾನದಲ್ಲಿ ರಾಕ್ಷಸರ ಸಂಹಾರ, ವಿದೇಹ ಕುಮಾರಿ ಸೀತೆಯ ಅಪಹರಣ, ಜಟಾಯುವಿನ ಮರಣ, ವಾಲಿಯ ವಧೆ ಮತ್ತು ಶ್ರೀರಾಮನ ಕ್ರೋಧದ ಕುರಿತು ಚರ್ಚಿಸುತ್ತಿರುವ ಆ ವಾನರರ ಮೇಲೆ ಈಗ ಮತ್ತೊಂದು ಭಯವು ಬಂದು ಬಿತ್ತು. ಸಸಂವಿಷವದದ್ಭಿರ್ಬಹುಭಿರ್ಮಹೀಧರೋ ಮಹಾದ್ರಿಕೂಟ ಪ್ರತಿಮೈ ಪ್ಲವಂಗಮೈ ಬಭೂವ ಸನ್ನಾದಿತ ನಿರ್ಧರಾಂತರೋ ಪ್ರಶಂನದದ್ಭಿರ್ಜಲವೈರಿವಾಂಬರಂ. ಮಹಾನ್ ಪರ್ವತ ಶಿಖರದಂತೆ ಶರೀರವಿದ್ದು ಅಲ್ಲಿ ಕುಳಿತಿರುವ ಅಸಂಖ್ಯ ವಾನರರು ಭಯದಿಂದಾಗಿ ಜೋರಾಗಿ ಅಳತೊಡಗಿದರು. ಅದರಿಂದ ಆ ಪರ್ವತದ ಕಂದರಗಳು ಪ್ರತಿಧ್ವನಿಸಿದವು ಹಾಗೂ ಗರ್ಜಿಸುವ ಮೇಘಗಳಿಂದ ಕೂಡಿದ ಆಕಾಶದಂತೆ ಕಂಡುಬಂದವು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಕಿಷ್ಕಿಂಧಾ ಕಾಂಡದ 55ನೆಯ ಸರ್ಗವು ಸಂಪೂರ್ಣವಾಯಿತು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.